Okay. This last class ಅಲ್ಲಿ problem solving complete ಆಗಿತ್ತಲ್ಲ? Problem solving the meaning ಮತ್ತೆ steps of problem solving. ಮೇಜರ್ ಸ್ಟೆಪ್ಸ್ ಗಳು 5 ಸ್ಟೆಪ್ಸ್ ಹೇಳಿತ್ತು. 5 ಸ್ಟೆಪ್ಸ್ ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ವಿತ್ ಅದೇ ವರ್ಡ್ಗಳನ್ನೇ ಅದೇ ಟರ್ಮಿನಾಲಜಿನೇ ಯೂಸ್ ಮಾಡಬೇಕು. ಓಕೆ 5 ಸ್ಟೆಪ್ಸ್ ಗಳು. ಎಸ್ ಈಗ ಹೊಸ ಟಾಪಿಕ್ ಹೋಗ್ಬಿಡೋಣ. ಸ್ವಲ್ಪ ಹಾಗೆ ಸ್ಕ್ರೀನ್ ವಾಚ್ ಮಾಡ್ತಾ ಇರಿ. ಸ್ಕ್ರೀನ್ ಕಡೆಗೆ ನೋಡ್ತೀರಿ. ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಮತ್ತೆ ಸ್ಕ್ರೀನ್ ಮೇಲೆ ಏನೇನು ಕಾಣುತ್ತೆ ಅದನ್ನೆಲ್ಲ ನೋಡ್ತಾ ಇರಿ. ಎಸ್ ಏನೇನು ನೋಡಿದ್ರಿ? ಲಕ್ಷ್ಮಿ ಕೆಂಬಿಳಗ ಏನೇನು ನೋಡ್ದೆ? Attention PPT. Attention related PPT. Attention related PPT ನೋಡಿದೆ. ಆಮೇಲೆ then lecture on attention. ಆಮೇಲೆ ಇದು ನಮ್ಮ ಕ್ಲಾಸ್ ನಡೆದಿರೋ ರೆಕಾರ್ಡಿಂಗ್ ವಿಡಿಯೋ. ಯಾರು ಮಾತಾಡ್ತಿರೋದು? ಯಾರು? ಡಿಸ್ಪ್ಲೇ ಉಮೇರುಮಾನ ಸರ್. ಉಮೇರುಮಾನನಾ? ಓಕೆ. ಆಮೇಲೆ ಮೇಘನ ಕಲ್ಮಠ್. ಅನ್ಮ್ಯೂಟ್. ಎಸ್. ಕಾಗ್ನಿಟಿವ್ ಥಿಯರಿ ಮೇಲೆ ಅವರು ಯಾರೋ ಸ್ಪೀಚ್ ಕೊಡ್ತಾ ಇದ್ರಲ್ಲ, ಅದು ನೋಡಿದ್ವಿ. ಯಾರೋ ಏನೋ ಸ್ಪೀಚ್ ಕೊಡ್ತಾ ಇದ್ರು. ಸ್ಪೀಚ್ ಅನ್ಸುತ್ತೆ. ಒಂದು ಸೆಕೆಂಡ್ ತಡೀರಿ. ನಂದು ವಾಯ್ಸ್ ಕೇಳಿಸ್ತಿದ್ಯಾ? ಓಕೆ ಓಕೆ, ನನಗೆ ಕೇಳಿಸ್ತಾ ಇಲ್ಲ ಅದಕ್ಕೆ. ಹಾ ಹೇಳಿ ಸರ್. ಅದೊಂದು ಸ್ಪೀಚ್ ನೋಡಿದ್ವಿ. ಮತ್ತೆ ಅದೇ ನಾವು ಯಾರ್ದೋ ಬೇರೆಯವ್ರದ್ದು ಒಂದು ವಿಡಿಯೋ ಕ್ಲಾಸ್, ನಮ್ದಲ್ಲ ಸರ್, ಅದು ಬೇರೆಯವ್ರದ್ದು. ಬೇರೆಯವ್ರದ್ದು ವಿಡಿಯೋ ನೋಡಿದ್ರಿ? ಏನದು ವಿಡಿಯೋ? ಅದೇ ಕ್ಲಾಸ್ ನಡೀತಿರೋದು ಸರ್, ಅದು ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ನಡೀತಿತ್ತು. ಯಾರ್ದು ಅಂತ ಗೊತ್ತಿಲ್ಲ ಅದು. ಆಮೇಲೆ ಬೇರೆ ಸ್ಕ್ರೀನ್ ಮೇಲೆ ಬೇರೆ ಏನಿತ್ತು? ನಿಮ್ ಡೆಸ್ಕ್ಟಾಪ್ ನೋಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅದು PPT, ಒಂದು ಅಟೆನ್ಷನ್, ಒಂದು PPT. ಓಕೆ. ಇನ್ನೂ ಒಂದು ಏನೇನೋ ತೋರಿಸಿದೀನಿ, ಇನ್ನು ಕೆಲವು ತೋರಿಸಿದೀನಿ. ಯಾಕೆ ನೋಡಕ್ಕಾಗ್ಲಿಲ್ವಾ? PPT ಯೋಗದು ಅದು ಸ್ಕ್ರೀನ್ ಅಲ್ಲಿ ಬಂದಿತ್ತು. ಯೋಗದ ಎಲ್ಲಿ ಬಂದಿತ್ತದು? ಯೋಗದು ಎಲ್ಲಿ ಬಂದಿತ್ತು ಸರ್? ಅದೇ ಕಾಗ್ನಿಟಿವ್, ಅದ ಅಟೆನ್ಷನ್ ಇನ್ನೊಂದು ಬಂದಿತ್ತಲ್ಲ ಸರ್ ಸ್ಕ್ರೀನ್, ಅದರಲ್ಲಿ ಪಕ್ಕ ಬಂದಿತ್ತು. ಪಕ್ಕನೇ ಬಂದಿತ್ತು. ನಾನ್ ಕ್ಲಿಯರ್ ಆಗಿ ತೋರಿಸಿದೀನಿ, 2 ಸರಿ ತೋರಿಸಿದೀನಿ. ನೋಡ್ಕೊಳ್ಳಿ ಅಂತ ಹೇಳಿದೀನಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಲ್ವಾ? ಸ್ಕ್ರೀನ್ನೇ ನೋಡ್ತಾ ಇರಿ ಅಂತಲೂ ಹೇಳಿದ್ದೆ. ಅರ್ಪಿತಾ? ಗುಡ್ ಮಾರ್ನಿಂಗ್ ಸರ್. ಸರ್ ಸ್ಟಾರ್ಟಿಂಗ್ ಅಲ್ಲಿ ಝೂಮ್ ಆಪ್, ಸೊ K7 ಸೆಕ್ಯೂರಿಟಿ ಲರ್ನಿಂಗ್, ಸೊ ಜಸ್ಟ್ ಕರ್ಸರ್ ಮೂವ್ ಆಯ್ತು. ಸೊ ದೆನ್ ಅಟೆನ್ಷನ್ ಇನ್ ಲರ್ನಿಂಗ್ ಥಿಯರಿ ಡಾಕ್ಟರ್ ಬೋಯಾಸ್ ಅನ್ನೋರು ಸ್ಪೀಚ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ತೋರಿಸ್ತಾ ಇದ್ರು. ಸೊ ಅದ್ರ ಜಸ್ಟ್ ಪ್ಲೇ ಮಾಡಿದ್ರಿ ಅಷ್ಟೇ. ಆಮೇಲೆ 4th ಸೆಮ್ ಇಂದು ಒಂದು ವಿಡಿಯೋ ಪ್ಲೇ ಆಯ್ತು, ಜಸ್ಟ್ ಶೇರ್ ಆಯ್ತು ಸ್ಕ್ರೀನು.
ಸೊ ಇದಿಷ್ಟ ಆಯ್ತು. ಮತ್ತೆ ಇನ್ನೊಂದು ಪ್ಲೇ ಮಾಡಿದ್ರಿ, ಅದು ಅಬ್ಸರ್ವ್ ಮಾಡ್ಲಿಲ್ಲ. ಯಾಕೆ? ಜಸ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಅದೊಂದು ಗ್ಲಾನ್ಸ್ ಆಗ್ಲಿಲ್ಲ. ಅಂದ್ರೆ ಬೇಗ ಮೂವ್ ಮಾಡಿದ್ವಿ, ಆ ಟೈಮಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ ಅಂತ. ಎಸ್ ಸರ್. ಮತ್ತೆ ಒಂದು ಪಿಪಿಟಿ ತೋರಿಸ್ತೆ. ಪಿಪಿಟಿ ಯಾವುದು? ಅದು ಅಟೆನ್ಷನ್ ಇನ್ ಲರ್ನಿಂಗ್ ಥಿಯರಿ ಅನ್ನೋದು ಡಾಕ್ಟರ್ ಬೋಯಾಸ್ ಅನ್ನೋರು ಇಲ್ಲ, ಸ್ಪೀಚ್ ಅದಲ್ಲ, ಮಾಡ್ತಾರೆ. ಅದಕ್ಕೂ ಮುಂಚೆ ತೋರಿಸ್ತೆ. ಅದು 4th ಸೆಮ್ ಇಂದು ಒಂದು ಅದು ಜೂಮ್ ವಿಡಿಯೋ, ಆಪ್ ಅಲ್ಲೇ ನೀವು ಟೀಚ್ ಮಾಡಿದ್ದು. ಅದು ಬೇರೆ. ಇನ್ನೊಂದು ತೋರಿಸಿದೀನಿ. ಇನ್ನೊಂದು ಪಿಪಿಟಿ ತೋರ್ಸುದ್ರಿ. ಪಿಪಿಟಿ ಯಾವುದು? ಅದೊಂದಿತ್ತು ಸರ್. ಪಿಪಿಟಿ ಯಾವುದು? ಅದು ಅಟೆನ್ಷನ್ ಇನ್ ಲರ್ನಿಂಗ್ ಥಿಯರಿ ಇದೆ ಸರ್. ಅಲ್ಲ ಸಾರಿ, ನಮ್ ಕ್ಲಾಸ್ ಆಗಿತ್ತಲ್ಲ, ಸೊ ಅದು. ನಿಮ್ ಕ್ಲಾಸ್ ಆಗಿದ್ದಿತ್ತಾ? ಎಸ್ ಸರ್. ಅಂದ್ರೆ ನಮ್ದು ಚಾಪ್ಟರ್ ಟಾಪಿಕ್ ಕಂಪ್ಲೀಟ್ ಆಗಿತ್ತು, ಸೊ ಅದೊಂದು ಓಪನ್ ಮಾಡಿದ್ರಿ ಪಿಪಿಟಿ. ಎಸ್, ಇಲ್ಲಿ ಒಬ್ಬೊಬ್ರು ಕೇಳಿದಂತ ಅಷ್ಟು ಜನನು ಯಾವ್ದಾದ್ರು ಒಂದೊಂದು ಬಿಟ್ಟಿದ್ದೀರಿ, ಇಲ್ಲ ಇಲ್ದೇ ಇರ್ತಕ್ಕಂಥದ್ದನ್ನ ಆಡ್ ಮಾಡ್ತಾ ಇದೀರಿ, ಇಲ್ಲ ಅಲ್ಲಿ ಇರ್ತಕ್ಕಂಥದ್ದನ್ನ ಬಿಟ್ಟು ಬೇರೆದ್ ಯಾವ್ದೋ ಹೇಳ್ತಾ ಇದ್ದೀರಿ ಅಲ್ವಾ? ಮತ್ತೆ ಅರ್ಪಿತಾ ಹೇಳ್ತವ್ರು, ಏನೋ ಒಂದು ಟೈಮ್ ಸಿಗ್ಲಿಲ್ಲ ನೋಡೋದಕ್ಕೆ, ಅದನ್ನ ಇದ್ ಮಾಡ್ಕೊಳಕ್ಕೆ ಅಂತ ಹೇಳಿ. ಈ ಕಾನ್ಸೆಪ್ಟ್ಸ್ ಗಳನ್ನ ನಮ್ಮ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ನಲ್ಲಿ ಏನಂತ ಕರಿತೀವಿ? ಯಾಕೆ ಈ ತರ ಆಯ್ತು ಅಂತ? ಅಬ್ಸರ್ವೇಷನ್, ಕೀನ್ ಅಬ್ಸರ್ವೇಷನ್. lack of attention. Right? Of course. Come again? Yes, sir. Megana? Lack of attention. Lack of attention. ಯಾಕೆ? ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್, ನೋಡ್ತಾ ಇರಿ, ಸ್ಕ್ರೀನ್ನೇ ನೋಡ್ತೀರಿ ಅಂತ ಹೇಳಿದ್ನಲ್ವಾ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ ಅಲ್ವಾ? ಸರ್ ಅದು ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ ಹೇಳಿದ್ದನ್ನೇ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ ಸರ್. ಹೇಳ್ದಲ್ಲಿದ್ರೆ ಸರಿಯಾಗಿ ಮಾಡಿರ್ತೀವಿ. ಹೇಳ್ದಲೇ ಇದ್ರೆ ಹೇಳೇ ಸರಿಯಾಗಿ ಮಾಡಿಲ್ಲ ಸರಿಯಾಗಿ ಅಲ್ಲ, ಈಗ ಹೇಳೇ ಸರಿಯಾಗಿ ಮಾಡಿಲ್ಲ. ನಾನು ಹೇಳಿದೀನಿ, ನೋಡ್ತಾ ಇರಿ, ಸ್ಕ್ರೀನ್ ಮೇಲೆ ಏನೇನ್ ಬರುತ್ತೆ ನೋಡ್ತಾ ಇರಿ, ನನ್ ಮಾತಾಡೋದು ಕೇಳಿಸ್ಕೊಳ್ತಾ ಇರಿ ಅಂತ ನಾನು ಹೇಳಿದೀನಿ. ಈಗ್ಲೇ ಆಗಿಲ್ಲ. ಇನ್ನ ಹೇಳ್ದೇ ಇದ್ರೆ ಆಗ್ತಿತ್ತಾ? ಸುಮ್ನೆ ಸರ್ ಏನೋ ಮಾಡ್ಕೊತಾ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾದ್ಮೇಲೆ ನೋಡಿದ್ರೆ ಸ್ವಲ್ಪ ಗಾಬರಿನೇ ನೋಡಿರ್ತೀವಿ. ಈಗ ಕೊಡದಲ್ಲೇ ಹೇಳಿದ್ರೆ ಕಾಮ್ ಆಗಿ ಕೂಲ್ ಆಗಿ ನೋಡಿರ್ತೀವಲ್ಲ ಸರ್. ಕೂಲಾಗಿ ನೋಡಿರ್ತೀರಿ, ಆದ್ರೆ ಏನ್ ನೋಡ್ಬೇಕು ಅಂತ ನೋಡಿರಲ್ಲ ಅಲ್ಲಿ. ಅವ್ರಿಗೇನೋ ಆಪರೇಟ್ ಮಾಡಕ್ ಗೊತ್ತಾ ಇಲ್ಲನಾ ಕಂಪ್ಯೂಟರ್ನ, ಅದಕ್ಕೆ ಏನೇನೋ ಹುಡುಕ್ತಾವ್ರೆ ಅಂತಂದ್ಬಿಟ್ಟು ಸುಮ್ನೆ ಕೂತಿರ್ತೀರಿ. ಇಷ್ಟೇಳಿ ಈಗ ಹೇಳಿದ್ರಲ್ಲ, ಅಷ್ಟು ರಿಪೀಟ್ ಆಗೋದಿಲ್ಲ. ಈಗೇನ್ ನನ್ ಹೇಳ್ಬಿಟ್ಟು ಆಮೇಲೆ ಹುಡುಕಿ ನೀವೆಲ್ಲ ನೋಡ್ಕೊಂಡಿದ್ದೀನಿ ಹೇಳಿದ್ರಲ್ಲ, ಅದು ರಿಪೀಟ್ ಆಗೋದಿಲ್ಲ ಅಲ್ವಾ? ಎಸ್, ಮೇಘನ ಹೇಳ್ದಾಗೆ ಅದು ಕೆಲವು ಬಾರಿ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಆಗಿದ್ರಿಂದ, ಅಥವಾ ಸ್ಕ್ರೀನ್ ಫಾಸ್ಟ್ ಆಗಿ ಮೂವ್ ಆಗಿದ್ರಿಂದ, ಬೇರೆ ಬೇರೆ ಟೈಮ್ ಸಿಗದೆ ಇದ್ದಾಗ, ಮತ್ತೆ ಅಲ್ಲಿ ಇದ್ದಂತ 2-3 ಆಬ್ಜೆಕ್ಟ್ಸ್ ಗಳನ್ನ ಅಥವಾ 2-3 ಸ್ಕ್ರೀನ್ ನಾನೇನು ಪಿಪಿಟಿ ಗಳನ್ನ, ವಿಡಿಯೋಗಳನ್ನ ತೋರಿಸಿದ್ರಿಂದ ಯಾವ್ದೋ ಒಂದ್ರ ಮೇಲೆ ನೋಡ್ಕೊಂಡ್ರೆ ಇನ್ನೊಂದ್ ಬಿಟ್ರಿ, ಒಂದ್ರ ಮೇಲೆ ಮಾತ್ರ ನೋಡಿದ್ರಿ. ಒಂದು ಅವನ ಡಾಕ್ಟರ್ ಬಯಾಸ್ದು ವಿಡಿಯೋ ನೋಡಿದ್ರಿ, ಅದಕ್ ಮುಂಚೆ ನಾನ್ ತೋರಿಸಿದ್ದು ಪಿಪಿಟಿ ಬಿಟ್ರಿ. ಆ ಪಿಪಿಟಿ ನಮ್ಗೆ ಆಗ್ಲೇ ಕ್ಲಾಸ್ ಆಗಿರೋದು ಅಂದ್ರಿ. ಸೊ ಅಂದ್ರೆ ಏನಂದ್ರೆ ಅದೇ ತರದ ಪಿಪಿಟಿ ನಿಮ್ಗೆ ಯೂಸ್ ಮಾಡ್ಕೊಂಡು ಕ್ಲಾಸ್ ಮಾಡಿದೀನಿ, ಆದ್ರೆ ಇವತ್ತು ಪಿಪಿಟಿ ಯೂಸ್ ಮಾಡ್ತಿರೋದು ಇವತ್ತಿನ ಕ್ಲಾಸ್, ಹಳೆ ಕ್ಲಾಸ್ ಅಲ್ಲ. ಸೊ ಈ ತರದ ಒಂದು ಇದು ಏನಕ್ಕೆ ಆಗುತ್ತೆ ಅಂತಂದ್ರೆ, ನೀವ್ ಹೇಳ್ದಾಗ, ಮೇಘನ ಹೇಳ್ದಾಗೇನೆ, ಅದು ಅಟೆನ್ಷನ್ ಅನ್ನ ಯಾವ್ದೋ ಒಂದು ಅಥವಾ ಪರ್ಟಿಕ್ಯುಲರ್ ಆಗಿ ಒಂದೇ ಇದ್ರ ಮೇಲೆ ನಾವು ಕೇಂದ್ರೀಕರಿಸಕ್ ಆಗದೆ ಇದ್ದಾಗ ಆಗತ್ತೆ. ಸೊ ಅದನ್ನೇ ಇವತ್ತಿನ ಟಾಪಿಕ್ಗೆ ನಿಮ್ಗೆ ಅದು ಒಂದು ವಿಡಿಯೋ ತೋರಿಸಿತ್ತು. ಒಂದು ವಿಡಿಯೋ ನೋಡ್ಬಿಡೋಣ, ಅದು ಆ ಬಯಾಸ್ಡ್ ಒಂದು ವಿಡಿಯೋ ನೋಡೋಣ, ಚೆನ್ನಾಗಿದೆ. ಒಂದು ಸೆಕೆಂಡ್. Beneath us by now after one semester to cognitive psychology. Welcome to the second part of the course. Today we're going to talk about attention. Now I could start by using the obvious puns like pay attention to this course or attention, but this is beneath us by now after one semester. So let's start by asking the big question. What is attention? Now stop for 5 seconds and try to really think, what is attention? Not so easy after all.
So let's go back in time to William James, the forefather and pioneer of psychology in North America. And I'm talking about real psychology, not Freud, Jung, and all of their psychobabble. Cognitive psychology was the first, and we deserve your respect. So in 1890, he coined the following term. Everyone knows what attention is. It is the taking possession by the mind in vivid form of one out of what seem several simultaneously possible objects or trains of. ಎಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಕಾಗ್ನಿಟಿವ್ ಸೈಕಾಲಜಿನಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ಸ್ ಗಳನ್ನ ನಾವು ನಮ್ಮ ಸೈಕಾಲಜಿಕಲ್ ಕಾನ್ಸೆಪ್ಟ್ ಗಳಲ್ಲೂ ನಾವು ಅದನ್ನ ಹೇಳ್ತೀವಿ. ಅಟೆನ್ಷನ್, ಇಂಟ್ರೆಸ್ಟ್ ಮತ್ತೆ ಆಟಿಟ್ಯೂಡ್, ಇವು ಮೂರನ್ನು ಕೂಡ ನಾವು ಮನೋವೈಜ್ಞಾನಿಕ ಅಂಶಗಳು ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಮನೋವೈಜ್ಞಾನಿಕ ಅಂಶಗಳು ಅಥವಾ ಸೈಕಾಲಜಿಕಲ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಪ್ಯೂರ್ಲಿ ಸೈಕಾಲಜಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೊಂಡು ಅಥವಾ ನಮ್ಮ ಮನಸ್ಸಿನ ಸೈಕಾಲಜಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೊಂಡು ವರ್ಕ್ ಆಗ್ತಕ್ಕಂಥವು ಮೂರು ಕೂಡ. ಸೊ ಹಾಗಾಗಿ ಅಟೆನ್ಷನ್, ಇಂಟ್ರೆಸ್ಟ್ ಮತ್ತೆ ಆಟಿಟ್ಯೂಡ್ಗಳು. CS ಈ ಸ್ಟಾರ್ಟ್ PPT ಎಸ್ ಕಾಣಿಸ್ತಿದೆಯಲ್ಲ? ಎಸ್, ಅಟೆನ್ಷನ್, interest, attitude and aptitude are the four psychological aspects in which every individual undergo in the daily life ಅನ್ನೋದನ್ನ ಹೇಳ್ತೇವೆ. ಒಂದು ಸೆಕೆಂಡ್ undergo in the daily life. These are the psychological aspects which every individual undergo in his daily life. ಅವನ ಪ್ರತಿನಿತ್ಯದ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬಹುದಾದಂತ ಒಂದಷ್ಟು ಮನೋವೈಜ್ಞಾನಿಕ ಅಂಶಗಳಲ್ಲಿ ಇರ್ತಕ್ಕಂಥದ್ದು ಈ ಅಟೆನ್ಷನ್ ಕೂಡ. ಈಗ ನಾನು ನಿಮ್ಗೆ ವಿಡಿಯೋ ತೋರಿಸಿದಾಗ ಅಥವಾ ಬೇರೆ ಬೇರೆ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ನೀವು ಯಾವ್ದಾವ್ದನ್ನ ಗಮನಿಸ್ಕೊಂಡ್ರಿ, ಯಾಕೆ ಗಮನಿಸ್ಕೊಂಡ್ರಿ ಅನ್ನೋದು ಈ ಕಾನ್ಸೆಪ್ಟ್ ಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಟೆನ್ಷನ್ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ. ಅಟೆನ್ಷನ್ ಅನ್ನೋದು ನಾನು ಹೇಳುವುದಿಲ್ಲ ಸ್ಟಾರ್ಟಿಂಗ್, ನೀವು ಸುಮ್ಮನೆ ನೋಡಿ ಅಂತ ಅಷ್ಟೇ ಹೇಳಿದೆ. ಸುಮ್ಮನೆ ನೋಡಿ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಅಟೆನ್ಷನ್ ಅನ್ನು ನನ್ನ ಕಡೆಗೆ ಅಥವಾ ನನ್ನ ಸ್ಕ್ರೀನ್ ಕಡೆಗೆ ಸೆಳ್ಕೊಳ್ತಕ್ಕಂಥ ನನ್ನ ಒಂದು ಟೆಕ್ನಿಕ್ ಅಷ್ಟೇ. ನಾನು ಅದನ್ನ ಯೂಸ್ ಮಾಡಿದೆ ನೀವು ನೋಡಿ ಅನ್ನೋದಕ್ಕೋಸ್ಕರ, ಅಥವಾ ನೀವು ಇಲ್ಲೇ ಗಮನಿಸ್ತಾ ಇರಿ ಸ್ಕ್ರೀನ್ ಅಲ್ಲಿ ಏನೇನ್ ಆಗ್ತದೆ ನೋಡಿ ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ. ಆದ್ರೆ ಮುಂದೆ ಇದಾವಲ್ಲ ಇಂಟ್ರೆಸ್ಟ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಇವೆಲ್ಲನೂ ಕೂಡ ಬೇರೆ ಬೇರೆ ಇರ್ಬೋದು. ನಾನು ಅದನ್ನ ಯಾವ್ದು ಟಚ್ ಮಾಡಿಲ್ಲ. ಈಗ ಎಲ್ಲರೂ ನೋಡಿದ್ರಿ ಅನ್ನೋದಕ್ಕೆ ನನಗೂ ಗೊತ್ತಿಲ್ಲ. ಅಟೆನ್ಷನ್ ನಾನು ಇನ್ಸ್ಟ್ರಕ್ಷನ್ ಏನ್ ಕೊಟ್ಟೆ ಅದನ್ನ ಈ ಪವನನೋ ಇನ್ನೊಬ್ರು ಯಾರೋ ಅವನ ಆಟಿಟ್ಯೂಡ್ಗಳು ಏನಿದಾವ ಅವು ಇವ್ರು ತೋರಿಸ್ತಾರ ನೋಡ್ಕೊಂಡ್ರೆ ಆಯ್ತು ಆಮೇಲೆ ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಅಥವಾ ಯೂಟ್ಯೂಬ್ ಹಾಕ್ತಾರ ಬಿಡು ಅಲ್ಲಿ ನೋಡ್ಕೊಂಡ್ರೆ ಆಯ್ತು ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಅದು ಇಲ್ಲಿ ನಿನ್ನ ಕರ್ಕೊಂಬ ಸ್ಕ್ರೀನ್ ನೋಡ್ದಲ್ಲೂ ನೋಡ್ದಲ್ಲೂ ಕೂಡ ಮಾಡ್ಬೋದು. ನೀನ್ ನೋಡಕ್ಕೆ ಸಾಧ್ಯ ಆಗಿರಲ್ಲ, ಸ್ಕ್ರೀನ್ ನೋಡಕ್ಕೆ ಹೋಗಿರಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಿರಲ್ಲ. ಆ ತರದ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇವನ್ನ ನಾವು ಸೈಕಾಲಜಿಕಲ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಸೊ ಈ ಸೈಕಾಲಜಿಕಲ್ ಕಾನ್ಸೆಪ್ಟ್ ಅಲ್ಲಿ ಅಟೆನ್ಷನ್ ಅನ್ನೋದು ಲರ್ನಿಂಗ್ ಪ್ರೋಸೆಸ್ ಅಂತ ಬಂದಾಗ ಒಂದು ಕೀ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಅಟೆನ್ಷನ್ ಅನ್ನ ಒಂದು ಕೀ ಫ್ಯಾಕ್ಟರ್ ಅಂತ ಹೇಳಿ ಕರಿತಕ್ಕಂಥದ್ದು. ಹಾಗಾಗಿ ಅಟೆನ್ಷನ್ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಏನಿದೆ, ಮೀನಿಂಗು ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್, ಡೆಫಿನೇಷನ್ಸ್ ಅದನ್ನೇನಿದೆ ಅದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ಫಸ್ಟ್ ಒನ್, ಫೋಕಸಿಂಗ್ ಆಫ್ ಕಾನ್ಶಿಯಸ್ ಆನ್ ಎ ಪರ್ಟಿಕ್ಯುಲರ್ ಥಿಂಗ್ ಅನ್ನೋದನ್ನ ನಾವು ಅಟೆನ್ಷನ್ ಅಂತ ಹೇಳಿ ಕರಿಬೋದು. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಫೋಕಸಿಂಗ್ ಆಫ್ ಕಾನ್ಶಿಯಸ್ನೆಸ್. ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಅಂತ ಹೇಳಿ ಕರಿತೇವೆ. ಅಂದ್ರೆ ಪ್ರಜ್ಞಾವಂತ ಮನಸ್ಸನ್ನ ಯಾವುದೋ ಒಂದು ವಸ್ತುವಿನ ಮೇಲೆ ಅಥವಾ ನಿರ್ದಿಷ್ಟವಾದಂತ ವಸ್ತುವಿನ ಮೇಲೆ, ಪರ್ಟಿಕ್ಯುಲರ್ ಥಿಂಗ್ ಅಂತ ಹೇಳಿ ಕರಿತೇವೆ. ಪರ್ಟಿಕ್ಯುಲರ್ ಥಿಂಗ್ ಯಾಕೆ ಅಂತಂದಾಗ ನೋಡಿ, ನಾನು ನಿಮ್ಗೆ ಹೇಳಿದ್ದು ಯಾವುದೋ ಒಂದೇ ಒಂದು ತೋರಿಸಿದ್ದೆ ಅನ್ಕೊಳ್ಳಿ. ನಾನು ಈಗ ಈ PPT-ಯನ್ನು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಆ PPT-ಯನ್ನು ಅಷ್ಟೇ ತೋರಿಸಿದ್ರೆ ಆಗ ಆ PPT ಮಾತ್ರ ನೋಡ್ತಾ ಇದ್ರಿ ನೀವು. ಅವಾಗ ಪರ್ಟಿಕ್ಯುಲರ್ ಯಾವುದೋ ಒಂದು ಮಾತ್ರ ಇತ್ತು, ಯಾವಾಗ ಗಮನಿಸಬಹುದಾಯ್ತಿಲ್ಲ. ಟೆನ್ಷನ್ ಇದೆ ಅಥವಾ ಲರ್ನಿಂಗ್ ಟೀಚಿಂಗ್ ಅಸೆಸ್ಮೆಂಟ್ ಇದೆ ಅಥವಾ ಇವತ್ತು ಹೊಸ ಕಾನ್ಸೆಪ್ಟ್ ಹಳೆ ಕಾನ್ಸೆಪ್ಟ್ ಅಲ್ಲ, ಇದನ್ನೆಲ್ಲಾನು ಕೂಡ ಅಲ್ಲಿ ನೋಡ್ಬೋದಿತ್ತು. ಆದ್ರೆ ನಾನು ಅದು ಮಾಡ್ಲಿಲ್ಲ. ಅಟ್ ಎ ಟೈಮ್ ಒಂದ್ 2-3 ತೋರ್ಸೋದಕ್ಕೆ ಹೋದೆ. ಅಂದಾಗ ನಿಮ್ಮ ಫೋಕಸ್ ನಿಮ್ಮ ಕಾನ್ಶಿಯಸ್ ಮೈಂಡ್ ಯಾವ್ದಕ್ ಫೋಕಸ್ ಆಗುತ್ತೆ ಅಂದ್ರೆ ಯಾವ್ದೋ ಒಂದಕ್ಕಾಗುತ್ತೆ, ಇನ್ನೊಂದಕ್ಕಾದಾಗ ಇದನ್ನು ಮರ್ತೋಗುತ್ತೆ, ಅಥವಾ ಅದನ್ನ ನೋಡ್ಬೇಕು ಅಂದಾಗ ಇದನ್ನ ಮರ್ತೋಗಿರುತ್ತೆ. ಅಟ್ ಎ ಟೈಮ್ 2 or more ಇವೆಂಟ್ಸ್ ಗಳು ಬಂದಾಗ ಅಥವಾ ಒಂದಕ್ಕಿಂತ ಹೆಚ್ಚು ಇವೆಂಟ್ಸ್ ಗಳು ಬಂದಾಗ ಯಾವುದೋ ಒಂದ್ ಕಡೆಗೆ ಗಮನ ಹೋಗುತ್ತೆ ಹೊರತು ಇನ್ನೊಂದ್ ಕಡೆ ಗಮನ ಹೋಗೋದಿಲ್ಲ. ಇದನ್ನ ನೀವು ಫಸ್ಟ್ ಸೆಮಿಸ್ಟರ್ ನಲ್ಲಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಇದ್ರಲ್ಲಿ ಮಾಡಿದ್ರಿ. ಸ್ಪ್ಯಾನ್ ಆಫ್ ಅಟೆನ್ಷನ್ ಮತ್ತೆ ಡಿವಿಷನ್ ಆಫ್ ಅಟೆನ್ಷನ್ ಅಲ್ಲಿ ಮಾಡಿದ್ರಿ. 2 ಟಾಸ್ಕ್ ಗಳನ್ನ ಕೊಟ್ಟು ಒಂದು ಟಾಸ್ಕ್ ಕೊಟ್ಟಾಗ ತುಂಬಾ ಚೆನ್ನಾಗಿ
ನಂಬರ್ಸ್ ಬಂದು ನಿಮ್ಮ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ ಟ್ರಯಾಂಗಲ್ ಅನ್ನ ಇದು ಮಾಡ್ತಕ್ಕಂಥದ್ದು ತುಂಬಾ ಜಾಸ್ತಿ ಇವು ಬಂತು, ನಿಮ್ಗೆ ಸ್ಕೋರ್ ಬಂತು. ಅದೇ ಎರಡನ್ನ ಕೊಟ್ಟಾಗ ನಿಮ್ಮ ಎರಡು ಡಿಫ್ರೆಂಟ್ ಟಾಸ್ಕ್ಗಳಾದಾಗ ಎರಡೂ ಕಡೆಗೆ ನಿಮ್ಮ ಅಟೆನ್ಷನ್ ಡೈವರ್ಟ್ ಆಗ್ಬೇಕಾಗಿರೋದ್ರಿಂದ ಆ ನಂಬರ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ನಾರ್ಮಲ್ ಫಸ್ಟ್ ಟೈಮ್ ನೀವು ಅದನ್ನ ಸರ್ಕಲ್ ಸುತ್ತಿ ಅಂತ ಕೊಟ್ರೆ ಒಂದು 50-60 ಸುತ್ತ ಹಾಕಿರ್ತೀರಿ. ಅದೇ ಸೆಕೆಂಡ್ ಟೈಮು ಈ ಟ್ರಯಾಂಗಲ್ ಸುತ್ತಿ ಅಂತ ಕೊಟ್ರೆ ಅದು ಒಂದು 50-60 ಬರುತ್ತೆ. ಎರಡು ಒಟ್ಟೆ ಟೈಮ್ ಮಾಡಿ ಅಂದಾಗ ಕ್ರ್ಯಾಶ್ ಆಟೋಮೆಟಿಕಲಿ ಒಂದು 35-40 ಕಿಲೋಮೀಟರ್ ಬರುತ್ತೆ. ಯಾಕೆ ಅಂತಂದಾಗ ಒಂದು ವಸ್ತುವಿನ ಮೇಲೆ ನಮ್ಮ ಅವಧಾನವನ್ನ ಕೇಂದ್ರೀಕರಿಸಬಹುದು. ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಅವಧಾನ ನಾರ್ಮಲಿ ಡಿವೈಡ್ ಆಗುತ್ತೆ. ನಮ್ಮ ಅವಧಾನ ಅಂತಕ್ಕಂಥದ್ದು ಡಿವೈಡ್ ಆಗುತ್ತೆ ಒಂದಕ್ಕಿಂತ ಜಾಸ್ತಿ ಇದ್ದಾಗ. ಹಾಗಾಗಿ ಫೋಕಸಿಂಗ್ ಆಫ್ ಕಾನ್ಶಿಯಸ್ ಆನ್ ಎ ಪರ್ಟಿಕ್ಯುಲರ್ ಥಿಂಗ್ ಅಂತೇಳಿ ಕರಿತೀವಿ. ಯಾವುದೋ ಒಂದು ನಿರ್ದಿಷ್ಟವಾದಂತ ವಸ್ತುವಿನ ಮೇಲೆ ನಮ್ಮ ಪ್ರಜ್ಞೆಯನ್ನ ಫೋಕಸ್ ಮಾಡ್ತಕ್ಕಂಥದ್ದು ಕೇಂದ್ರೀಕರಿಸ್ತಕ್ಕಂಥದ್ದನ್ನ ನಾವು ಅವಧಾನ ಅಂತೇಳಿ ಕರಿತಕ್ಕಂಥದ್ದು. ನಿಮ್ಗೆ ಒಂದೇ ಒಂದು ತೋರಿಸಿದ್ದೆ ಅನ್ಕೊಳ್ಳಿ, ಯಾರೋ ವಾಯ್ಸ್ ವಿಡಿಯೋ ತೋರಿಸಿದ್ದೆ, ಎಲ್ಲರೂ ಅಲ್ಲೇ ನೋಡ್ತಿದ್ವಿ. ಬೇರೆ ಏನೋ ನಾನು ಆಫ್ ಮಾಡೋದು ಅಥವಾ ಬೇರೆ ಇನ್ನೊಂದಕ್ಕೆ ಶಿಫ್ಟ್ ಆಗೋದು, ನಿಮ್ನ ವಾಪಸ್ ಕರ್ಕೊಂಬಾರ್ದು, ಮಧ್ಯದಲ್ಲಿ ನಾನೇನೋ ಮಾತಾಡೋದು, ಇದೇನೂ ಮಾಡ್ದಂಗೆ ಬರೀ ಅದನ್ನೇ ಮಾಡಿದ್ರೆ ಅದ್ರ ಮೇಲೆ ನಿಮ್ ಕಾನ್ಸಂಟ್ರೇಷನ್ ಇರ್ತಿತ್ತು. ನಿಮ್ಮ ಕಾನ್ಶಿಯಸ್ ಮೈಂಡ್ ಎಲ್ಲಾನು ಕೂಡ ಅದ್ರ ಮೇಲೆ ಫೋಕಸ್ ಆಗ್ತಿತ್ತು. ನೀವು ಅದನ್ನ ಗಮನವಿಟ್ಟು ನೋಡಿ ಅಂತಂದಾಗ ಪೂರ್ತಿ ವರ್ಡ್ ಟು ವರ್ಡ್ ನೋಡ್ತಾ ಇದ್ರಿ. ಈಗ ವಿಡಿಯೋ ನೋಡಿದ್ರಲ್ವಾ, ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ ಅಂತ ವಿಡಿಯೋದಲ್ಲಿ ಎಲ್ಲೆಲ್ಲಿ ಅವನೇನೇನ್ ಮಾಡ್ದ, ವಯಾಸು ಒಂದು ಸೆಕೆಂಡ್ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ದ ಅಲ್ಲಿ. ಮೇಘನ ಮಂಜುನಾಥ್, ಮೇಘ ಎಂ ಸರ್ ಏನ್ ಸರ್ ಒಂದ್ಸತಿ ಓಡಾಡ್ಕೊಂಡ್ ಬಂದ, ಒಂದ್ ಕಡೆ ಫುಲ್ ಮೈ ಮುರಿತಾ ಇದ್ದ. ಮಲ್ಕೊಂಡಿದ್ದ, ಒಂದ್ ಕಡೆ ಮಲ್ಕೊಂಡಿದ್ದ ಅಲ್ವಾ? ಯಾಕೆ ಅಷ್ಟು ಡೀಟೇಲ್ ಆಗಿ ಒಂದೇ ಒಂದು ಇದಿದ್ದ, ಬಟ್ ಒಂದೇ ಒಂದು ವಿಡಿಯೋ ನಿಮ್ ಮುಂದಾಗ್ತಿದ್ದಾಗ ಅಲ್ಲಿ ನಡೀತಕ್ಕಂಥ ಎಲ್ಲದ್ರ ಮೇಲೂ ಕೂಡ ಪೂರ್ಣವಾದಂತ ಗಮನವನ್ನ ಹರಿಸ್ಕೊಳ್ತೀವಿ. ಒಂದ್ರ ಜೊತೆನಲ್ಲಿ ಇನ್ನೊಂದು ಬರ್ತಾ ಇದೆ, ಅವನ ಜೊತೆ ನಾನು ಮಾತಾಡ್ತಾ ಇದ್ದೆ ಅನ್ಕೊಳ್ಳಿ, ವಯಸ್ ಜೊತೆನಲ್ಲಿ ನಾನು ನಿಮ್ ಜೊತೆ ಮಾತಾಡ್ತೀನಿ, ನಂದು ಆಡಿಯೋ ಬರ್ತಾ ಇದೆ. ಆಗ ನೀವು ಮತ್ತೆ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರಿ. ಅವನದನ್ನ ಕೇಳ್ಬೇಕು, ನಂದನ್ನ ಕೇಳ್ಬೇಕು, ಅಥವಾ ಅವನೇನೇನ್ ಮಾಡ್ತಾನೆ, ಇವ್ರೇನೋ ಮಾರುತಿ ಸರ್ ಏನೋ ಹೇಳ್ತಾ ಇದಾರೆ, ಅವ್ರದ್ದು ಇಂಟರ್ನೆಟ್ ಬ್ಯಾಂಡ್ ಬೇರೆ ಕಡಿಮೆ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇದ್ರ ಜೊತೆನಲ್ಲಿ ಅಲ್ಲಿ ವಿಡಿಯೋ ನೋಡ್ಬೇಕು, ಅದನ್ನೇ ಗಮನ ಇಟ್ಟು ನೋಡಿ ಅಂತ ನಾನು ಹೇಳಿದ್ದಿದ್ರೆ ಅಲ್ಲಿರೋ ಚೇರ್ಗಳನ್ನೆಲ್ಲ ಕೌಂಟ್ ಮಾಡ್ಕೊಂಡು ಕುತ್ಕೋತಾ ಇದೆ. ಚೇರ್ ಏನಿತ್ತು, ಆ ಟೈಮ್ ಏನ್ ನೋಡ್ತಾ ಇತ್ತು, ಅವ್ನ ಎಲ್ಲಿ ಮಲ್ಕೊಂಡ, ನಿಂತ್ಕೊಂಡ, ಇದನ್ನೆಲ್ಲ. ಹೀಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಥಿಂಗ್ ಯಾವ್ದ್ರ ಬಗ್ಗೆ ನಾವು ನಿಮ್ಮ ಕಾನ್ಶಿಯಸ್ನೆಸ್ ಅನ್ನ ಫೋಕಸ್ ಮಾಡಿ ಅಂತ ಹೇಳ್ತೀವಿ, ಅಥವಾ ನೀವು ಅದನ್ನ ಫಿಕ್ಸ್ ಮಾಡ್ಕೋತೀರಿ, ಅದ್ರ ಮೇಲೆ ಮಾತ್ರ ಇರ್ತಕ್ಕಂಥದ್ದನ್ನ ಅಟೆನ್ಷನ್ ಅಂತ ಕರಿತೀವಿ. ಒಂದಕ್ಕಿಂತ ಜಾಸ್ತಿ ಹೋದಾಗ ನಿಮ್ಮ ಅಟೆನ್ಷನ್ ಡಿಸ್ಟ್ರಾಕ್ಟ್ ಆಗುತ್ತೆ ಅಥವಾ ಡಿವೈಡ್ ಆಗುತ್ತೆ ಅಂತ. ಹಾಗಾಗಿ ಅದು ಒಂದು ವಸ್ತುವಿನ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದೇ ಅವಧಾನ ಅಂತ ಕರಿತೀವಿ. ಅಟೆನ್ಷನ್ ಇಸ್ ಅನ್ ಆಟಿಟ್ಯೂಡ್ ಆಫ್ ಮೈಂಡ್ ಅಂತ ಕರಿತೀವಿ. ಅಟೆನ್ಷನ್ ಈಸ್ ಆಟಿಟ್ಯೂಡ್ ಆಫ್ ಮೈಂಡ್. ಇಟ್ ಡಿನೋಟ್ಸ್ ಪ್ರಿಪೇರ್ಡ್ನೆಸ್ ಆರ್ ರೆಡಿನೆಸ್ ಟು ಡೂ ಸಮಥಿಂಗ್. ಅಟೆನ್ಷನ್ ಇಸ್ ಅನ್ ಆಟಿಟ್ಯೂಡ್ ಆಫ್ ಮೈಂಡ್. ಅದು ಮನಸ್ಸಿನ ಮನೋಭಾವ. ಅದು ಡಿಸ್ಪೋಸಿಷನ್ ಅಂತ ಹೆಂಗ್ ಕರಿತೀವಲ್ಲ ಆ ರೀತಿ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ನಮ್ಮ ಮನಸ್ಸು, ಇದನ್ನೇ ನೋಡ್ಬೇಕು ಅಥವಾ ಇದನ್ನೇ ಗಮನಿಸ್ಬೇಕು ಅಂತ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತೇವೆ. ಅದನ್ನೇ ನಾವು ಮನೋಭಾವ ಅಂದ್ರೆ ಅದೇ ತಾನೆ, ನಮ್ಮ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರ್ತಕ್ಕಂಥ ಈ ಡಿಸ್ಪೋಸಿಷನ್ ಟುವರ್ಡ್ಸ್ ಅನ್ ಆಬ್ಜೆಕ್ಟ್ ಅನ್ನೋದನ್ನ ನಾವು ಮನೋಭಾವ ಅಂತ. ಹಾಗೆ ಅಟೆನ್ಷನ್ ಇಸ್ ಅನ್ ಆಟಿಟ್ಯೂಡ್ ಆಫ್ ಮೈಂಡ್. ಇಟ್ ಡಿನೋಟ್ಸ್ ಪ್ರಿಪೇರ್ಡ್ನೆಸ್. ಪ್ರಿಪೇರ್ಡ್ನೆಸ್ ಅಂದ್ರೆ ಸಿದ್ಧವಾಗಿರ್ತಕ್ಕಂಥ, ರೆಡಿನೆಸ್, ಅದಕ್ಕೆ ಸಿದ್ಧಗೊಂಡು ಕಾಯ್ತಾ ಇರ್ತಕ್ಕಂಥ. ಏನು ನೋಡ್ಬೇಕು ಅಥವಾ ಏನು ತೋರಿಸ್ತಾರೆ, ಈಗ ನಿಮ್ಗೆ ಹೇಳ್ತೀನಿ, ಮತ್ತೆ ವಿಡಿಯೋನ ಗಮನಿಸಿ, ಸಂಪೂರ್ಣವಾಗಿ ಅದನ್ನ ಗಮನಿಸಿ, ಏನೇನಾಗುತ್ತೆ ನೋಡ್ತಾ ಇರ್ಬೇಕು ಅಂತ ಹೇಳಿದಾಗ ನೀವು ಪ್ರಿಪೇರ್ ಮಾಡ್ಕೊಂತೀರಿ. ನಿಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೊತೀರಿ. ಹೇಳಿದಾರೆ ಏನೋ ಇರುತ್ತೆ ಅಂತ ನೋಡ್ಬೇಕು, ಅದನ್ನ ಪ್ರಿಪೇರ್ ಮಾಡ್ಕೊಂಡು ಕೂತ್ಕೊಂತೀರಿ, ರೆಡಿಯಾಗಿ ಕೂತ್ಕೊತಿರಲ್ಲ. ಸೊ ಅದನ್ನ ನಾವು ಅಟೆನ್ಷನ್ ಅಂತ. ನಿಮ್ಮ ಮನಸ್ಸನ್ನ ನಿಮ್ಮನ್ನ ಯಾವುದು ರೆಡಿ ಮಾಡಿ ಇದನ್ನ ಕೂತ್ಕೊಳ್ಳಿ ಅಂತ ಹೇಳುತ್ತೋ ಆ ಒಂದು ಸ್ಟೇಟ್ ಆಫ್ ಮೈಂಡ್ ನಾವು ಅಟೆನ್ಷನ್ ಅಂತ ಹೇಳಿ. Next, attention is an important condition for learning. Attention is an important condition for learning. ಕಲಿಕೆ ಆಗ್ಬೇಕು ಅಂತಂದ್ರೆ ಅಟೆನ್ಷನ್ ಇರ್ಲೇಬೇಕು. ಈಗ ಇಲ್ಲಿ ಕೂತ್ಕೊಂಡಿದ್ರಿ ನನ್ನ ಜೊತೆ ಕಲಿಯೋದಕ್ಕೆ ಅಂತ ಹೇಳಿ,
ಎಷ್ಟರ ಮಟ್ಟಿಗೆ ಕಲಿಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಅದು ಯಾರು ಮೆಷರ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಈಗಿನ ನಿನ್ನೆ ಮೊನ್ನೆ ಪೇಪರ್ಗಳನ್ನಂತೂ ನೋಡ್ಬಿಟ್ರೆ, ಟಿವಿ ಅಭಿಯಾನಗಳು ನೋಡ್ಬಿಟ್ರೆ ಆನ್ಲೈನ್ ನಾನು ಈಗಾಗಲೇ ಕ್ಲೋಸ್ ಮಾಡ್ಬೇಕು ಆ ಮಟ್ಟಕ್ಕಿದೆ ಅಲ್ವಾ. ಕಂಡೀಷನ್ ಆಫ್ ಲರ್ನಿಂಗ್ ಇದೆಯಲ್ಲ ಏನು, ಅಥವಾ ಕಲಿಕಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಅದ್ರ ಗುಣಮಟ್ಟ ಹೇಗಿದೆ ಅನ್ನೋದು ಅದಕ್ಕೊಂದು ಇಡ್ಬೇಕಲ್ಲ, ಅಟೆನ್ಷನ್. ಇಲ್ದಿದ್ರೆ ಆಗದೇ ಇಲ್ಲ. ಮಕ್ಳಿಗೆ ನಾವು ಕಳ್ಸಕ್ಕಾಗದೇ ಇಲ್ಲ. ನಿನ್ನೆ ದಿವಸ ಎಲ್ಲೋ ಟಿವಿನಲ್ಲಿ ಒಂದು ಮಗು ಹೇಳ್ತಾ ಇತ್ತು, ಮಗು ಯಾರೋ 2 ವರ್ಷದ 3 ವರ್ಷದ ಮಗು ಕೇಳ್ತಾವ ಪಬ್ಲಿಕ್ ಟಿವಿ, ಆನ್ಲೈನ್ ಕ್ಲಾಸ್ ಬೇಕಂದ್ರೆ ನಂಗೆ ಬೇಕಾಗಿಲ್ಲ ಅದು ಅಂತ ಹೇಳುತ್ತೆ. ಅಂದ್ರೆ ಆ ಮಗುವಿನ ಅವಧಾನ ಹೇಗಿದೆ, ಅಟೆನ್ಷನ್ ಕ್ಲಾಸ್ ರೂಮ್ ಅಲ್ಲೇ ಒದ್ದಾಡ್ತಿರ್ತಾವೆ. ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡೆ ಅವನ ಪಕ್ಕ ಅವ್ನ ಪೆನ್ ಕಿತ್ಕೊಂತಿರ್ತಾನೆ, ಹಿಂಗ್ ಮಾತಾಡಿಸ್ತಿರ್ತಾನೆ. ಮಕ್ಳು ಟೀಚರ್ ಬಂದು ಅವ್ರನ್ನ ಆಟ ಆಡಿಸ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಕಲಿಸ್ತಾ ಇರ್ಬೇಕು. ಅಂತದ್ರಲ್ಲಿ ಆನ್ಲೈನ್ ಅಲ್ಲಿ ಅವ್ರಿಗೆ ಅಪ್ಲೈ ಆಗೋದೇ ಇಲ್ಲ. ಆಕ್ಚುಲಿ ಕೇಳಿರೋದು ಕರೆಕ್ಟ್ ಇಲ್ಲ. ಆನ್ಲೈನ್ ಅಲ್ಲಿ ಅವ್ರು ತಮ್ಮ ಅಟೆನ್ಷನ್ ಅನ್ನ ಇದ್ರ ಕಡೆ ಕೊಡೋಕೆ ಆಗೋದೇ ಇಲ್ಲ. ಅಂತ ಒಂದು ಕಲಿಕಾ ಪ್ರಕ್ರಿಯೆಗೆ ಅಟೆನ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಕಂಡೀಷನ್ ಫಾರ್ ಲರ್ನಿಂಗ್ ಅನ್ನೋದನ್ನ ಹೇಳ್ತೀವಿ. ಕಲಿಕಾ ಪ್ರಕ್ರಿಯೆ ನಡಿಬೇಕು ಅಂದ್ರೆ, ಕಲಿಕೆ ನಡಿಬೇಕು ಅಂದ್ರೆ ಅವಧಾನ ಒಂದು ಪ್ರಮುಖವಾದಂತ ಒಂದು ಅಗತ್ಯವಾದಂತ ಅಂಶ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್, attention is the consciousness of our mind on an object using any of our sense organs. ಅವಧಾನ ಅಂತಿದಾಗೆ ಪೂರ್ತಿ ನನ್ನಲ್ಲಿ ನೋಡ್ಲೇಬೇಕು ಅಂತ ಏನಿಲ್ಲ. ನಮ್ಮ ಡಿಫ್ರೆಂಟ್ ಸೆನ್ಸ್ ಆರ್ಗನ್ಸ್ ಏನಿದೆ ಆ ಎಲ್ಲಾ ಸೆನ್ಸ್ ಆರ್ಗನ್ಸ್ ಗಳನ್ನು, ಯಾವ್ದಾದ್ರು ಒಂದು ಸೆನ್ಸ್ ಆರ್ಗನ್ಸ್ ಅನ್ನು ಕೂಡ ನಾವಲ್ಲಿ ಪ್ರಜ್ಞಾವಂತ ಸ್ಥಿತಿಗೆ ತೆಗೆದುಕೊಂಡು ಒಂದರ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು. Attention is the consciousness of our mind on an object. ಆಬ್ಜೆಕ್ಟ್ ಅಂದ್ರೆ ಒಂದೇ ಆಬ್ಜೆಕ್ಟ್, ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಒಂದು ಆಬ್ಜೆಕ್ಟ್ ಮೇಲೆ ಗಮನವನ್ನ ಕೇಂದ್ರೀಕರಿಸ್ತಕ್ಕಂಥದ್ದು ಯೂಸಿಂಗ್ ಎನಿ ಆಫ್ ಅವರ್ ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಈಗ ನೀವಲ್ಲಿ ಕೇಳಿಸ್ಕೊಂತೀವಿ ಬಿಡಿ ಸರ್ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಏನೋ ಮಾಡ್ಕೊಂಡು ಕೂತಿರ್ಬೋದು. ಮಧ್ಯದಲ್ಲಿ ವಿಡಿಯೋ ನೋಡ್ಬೇಕು ಅಥವಾ ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಅಲ್ಲ, PPT ಏನೋ ನನಗೆ ಮಾಡಕ್ ಕೆಲಸ ಇಲ್ಲ, PPT ಹಾಕೊಂಡು ತೋರಿಸ್ತಾ ಇದ್ವಿ. PPT ಹಾಕದಲ್ಲೇ ಪಾಠ ಮಾಡಿರೋರು ಇದ್ದಾರೆ. ಅಂತ ಟೈಮಲ್ಲಿ ಕೇಳಿಸ್ಕೊಳ್ಳೋದಕ್ಕಂತ ಒಂದೇ ಆರ್ಗನ್ನೇ ವರ್ಕ್ ಆಗ್ತಾ ಇರೋದು. ಅದು ನಿಮ್ಮ ಕಿವಿಯನ್ನು ಉಪಯೋಗಿಸಿ ಕೇಳಿಸ್ಕೊಂಡಿರ್ತೀವಿ, ಬೇರೆ ಏನೇನು. ಅಥವಾ ಈಗ ನೋಡೋದು ಕೇಳೋದು ಎರಡು ಮಾಡ್ತಾ ಇದ್ವಿ. ಈಗ ಸ್ಕ್ರೀನ್ ಅನ್ನು ಎಷ್ಟು ಜನ ನೋಡ್ತಿದ್ರಿ ಗೊತ್ತಿಲ್ಲ. ಪವನ ಅಲ್ಲೆಲ್ಲ ಮರದಡೆ ಕೂತ್ಕೊಂಡು ಮೇಲ್ಗಡೆಗೆ ನೋಡ್ಕೊಂಡು ತೆಂಗಿನ ಮರದಲ್ಲಿ ಸ್ಕ್ರೀನ್ ನೋಡ್ತಾ ಇದ್ದಾನ, ಬರ್ಕೋತಾ ಇದ್ದಾನ, ಅಥವಾ ಮಾಡ್ತೀವಿ ಸರ್ ನನಗ್ ಬೇಕಾಗಿರೋದೇ ತೋರಿಸ್ತಾವ್ರ, ಬರ್ಕೊಳಕ್ ಅವ್ನಿಗೆ ಇಲ್ವೇ ಇಲ್ಲ. ಇಲ್ಲಿ ಕನ್ನಡದಲ್ಲಿ ನಾನೇನು ಹಾಕಿಲ್ಲ, ಅದಕ್ಕೆ ಬಿಡಿದ್ದೆ ಕನ್ನಡದಲ್ಲಿ ಅವರು ಹಾಕಿಲ್ಲ, ಕನ್ನಡದಲ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಕೊಂಡಿದ್ದಾರೆ. ಈ ತರದಲ್ಲಿ ಯಾವ್ದಾದ್ರು ಒಂದು ಸೆನ್ಸ್ ಆರ್ಗನ್ಸ್ ಗಳನ್ನ ನಮ್ಮ ಪಂಚೇಂದ್ರಿಯಗಳ ಯಾವ್ದಾದ್ರು ಒಂದು ಅಂಗವನ್ನು ಕೂಡ ಉಪಯೋಗಿಸ್ಕೊಂಡು ಬರ್ತಾ ಇದೆಯಾ? ಎಸ್, ಏನ್ ಹೇಳಿದೆ? ಯಾವ್ದಾದ್ರು ಒಂದು ನಮ್ಮ ಪಂಚೇಂದ್ರಿಯಗಳಲ್ಲಿ ಯಾವ್ದಾದ್ರು ಒಂದು ಅಂಗವನ್ನು ಉಪಯೋಗಿಸ್ಕೊಂಡು ಅಥವಾ ನಮ್ಮ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಗಮನವನ್ನು ಕೇಂದ್ರೀಕರಿಸೋದನ್ನ ನಾವು ಅವಧಾನ ಅಂತ ಹೇಳಿ ಕರಿಬಹುದು ಅಂತ ಹೇಳ್ತಾ ಇದ್ದೇವೆ. ನೆಕ್ಸ್ಟ್, ಅಟೆನ್ಷನ್ ಅಂಡ್ ಇಂಟ್ರೆಸ್ಟ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಅವಧಾನ ಮತ್ತು ಆಸಕ್ತಿ ಎರಡನ್ನೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಆಸಕ್ತಿ ಅವಧಾನವನ್ನ ಆಟೋಮೆಟಿಕಲಿ ತಗೊಂಡ್ಬರುತ್ತೆ, ಅವಧಾನ ಆಸಕ್ತಿಯನ್ನ ಕ್ರಿಯೇಟ್ ಮಾಡುತ್ತೆ ಅಂತೇಳಿ. ಅವಧಾನ ಇದ್ರೆ ಅಂದ್ರೆ ಅಟೆನ್ಷನ್ ಇದ್ದಾಗ ನಾರ್ಮಲಿ ಅವನು ಆಸಕ್ತಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾನೆ. ಆಸಕ್ತಿ ಬಂದಾಗ ಆಸಕ್ತಿ ಅವಧಾನವನ್ನ ಕರ್ಕೊಂಡು ಬರುತ್ತೆ. ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಂತ ಕೂತ್ಕೊಂಡು ಕಲಿತಾನೆ. ತುಂಬಾ ಆಸಕ್ತಿ ಇರ್ತಕ್ಕಂಥ ಸಂತೆನಲ್ಲಿ ಕೂತ್ಕೊಂಡು ಈ ಆನ್ಲೈನ್ ಪಾಠ ಕೇಳ್ಬೋದು. ಇಲ್ಲ ಅಂತಂದಾಗ ಆಸಕ್ತಿ ಇರ್ಲಿಲ್ಲ ಅಂತಂದಾಗ ಅವನಿಗೆ ಅವಧಾನ ಬರೋದೇ ಇಲ್ಲ. ಇಲ್ಲೇ ತುಂಬಾ ಕಾಮ್ ಆಗಿರ್ತಕ್ಕಂಥ ಹೋಮ್ ಥಿಯೇಟರ್ ಕನೆಕ್ಟ್ ಮಾಡ್ಕೊಟ್ಟಿದ್ದಾರೆ ನಮ್ ಝೂಮ್ ನ. ಹೋಮ್ ಥಿಯೇಟರ್ ಕ್ಲಾಸ್ ರೂಮ್ ಅಲ್ಲಿ ಕೇಳ್ದಂಗೆ ಕೇಳ್ಬೋದು. ನಂಗಿದ್ರೂ ಕೂಡ ಆಸಕ್ತಿ ಇರುತ್ತೆ ಅವ್ನು ಪಾಠ ಕೇಳೋದಕ್ಕೆ, ಅವಧಾನವನ್ನ ತೋರಿಸ್ದಲೇ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಟೆನ್ಷನ್ ಅಂಡ್ ಇಂಟ್ರೆಸ್ಟ್ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋದನ್ನ ಕರೀತಕ್ಕಂಥದ್ದು.
ಅವಧಾನ ಮತ್ತು ಆಸಕ್ತಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆಸಕ್ತಿ ಇದೆ ಅಂತ ಅವಧಾನ ಇರುತ್ತೆ, ಅವಧಾನ ಇದ್ರೆ ಆಸಕ್ತಿ ಇರುತ್ತೆ. ಒಂದಿರಲಿಲ್ಲ ಅಂತಂದ್ರೆ ಇನ್ನೊಂದು ಇರೋದಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಡೆಫಿನಿಷನ್ಸ್ ಹೋಗೋಣ. ಫಸ್ಟ್ ಡೆಫಿನಿಷನ್ ಅಕಾರ್ಡಿಂಗ್ ಟು ರಾಸ್ ರವರ ಪ್ರಕಾರ, attention is a process of getting an object of thought clearly before the mind ಅನ್ನೋದನ್ನ ಹೇಳ್ತೇವೆ. Attention is a process of getting an object of thought clearly before the mind. ಮನಸ್ಸಿನ ಮುಂದೆ ನಮ್ಮ ಆಲೋಚನೆಯ ವಸ್ತುವನ್ನ ಅಥವಾ ಆಲೋಚಿತ ವಸ್ತುವನ್ನ ಸ್ಪಷ್ಟವಾಗಿ ತಂದುಕೊಳ್ಳುವ ಪ್ರಕ್ರಿಯೆ ಅಂತ, ಸ್ಪಷ್ಟವಾಗಿ ಮೂಡಿಸಿಕೊಳ್ಳುವ ಪ್ರಕ್ರಿಯೆ ಅಥವಾ ಸ್ಪಷ್ಟವಾಗಿ ಅದನ್ನ ತಂದುಕೊಳ್ತಕ್ಕಂಥ ಪ್ರಕ್ರಿಯೆ ಅಟೆನ್ಷನ್ ಅಂತ ಕರಿತೀವಿ. ಅವಧಾನ ಇಸ್ ಎ ಪ್ರಾಸೆಸ್ ಆಫ್ ಗೆಟಿಂಗ್ ಎನ್ ಆಬ್ಜೆಕ್ಟ್ ಆಫ್ ಥಾಟ್, ಅಂದ್ರೆ ಆಲೋಚಿತ ವಸ್ತು, ಆಲೋಚನೆ ಮಾಡ್ಕೊಂಡಂತ ಯೋಚಿತ ವಸ್ತು ಆಗಿದೆ. ಆ ಯೋಚಿತ ವಸ್ತುವನ್ನ ಅಥವಾ ಘಟನೆಯನ್ನ ಕಣ್ಣ ಮುಂದೆ ಸ್ಪಷ್ಟವಾಗಿ ತಂದುಕೊಳ್ತಕ್ಕಂಥದ್ದು. ಮನಸ್ಸಿನ ಮುಂದೆ ಸ್ಪಷ್ಟವಾಗಿ ತಂದುಕೊಳ್ಳೋದಕ್ಕೆ ಯಾವ್ದು ಟ್ರೈ ಮಾಡುತ್ತೋ ಅದನ್ನ ನಾವು ಅಟೆನ್ಷನ್ ಅಂತ ಕರಿತೇವೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ನಿಮ್ಮ ಯಾವ್ದೋ ಪಾಸ್ಟ್ ಇವೆಂಟ್ಸ್ಗಳು ಯಾವ್ದಾದ್ರು ಟ್ರೈ ಮಾಡಬಹುದು. ಆ ಈವೆಂಟ್ಸ್ ಬಗ್ಗೆ ಹೇಳಿ ಅಂತಂದಾಗ ನೀವೇನ್ ಮಾಡ್ತೀರಿ, ಅದನ್ನೆಲ್ಲ ನಿಮ್ಮ ಮೆಮೊರಿ. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್.